ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದಂದು ಅಭಿಮಾನಿಗಳಲ್ಲಿ ಸೂತಕದ ಛಾಯೆ ಆವರಿಸಿದೆ. ಗದಗ ಜಿಲ್ಲೆಯಲ್ಲಿ ನಟ ಯಶ್ ಹುಟ್ಟುಹಬ್ಬದ ಹಿನ್ನೆಲೆ ಕಟೌಟ್ ಕಟ್ಟುತ್ತಿದ್ದ ವೇಳೆ ಕರೆಂಟ್ ಶಾಕ್ ಹೊಡೆದು 3 ಅಭಿಮಾನಿಗಳು ಮೃತಪಟ್ಟಿದ್ದರು. ಇನ್ನು ಮೃತಪಟ್ಟ ಅಭಿಮಾನಿಗಳ ಮನೆಗೆ ತೆರಳಿದ ಯಶ್ ಅವರ ತಂದೆ ತಾಯಿಗೆ ಸಾಂತ್ವನ ತಿಳಿಸಿದ್ದರು. ಅಭಿಮಾನಿಗಳ ತಂದೆ ತಾಯಿ ಕೈ ಹಿಡಿದು ನಾನಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ನಟ ಯಶ್ ಅವರನ್ನ ಕಂಡ ಕೂಡಲೇ ಮೃತಪಟ್ಟ ಅಭಿಮಾನಿಗಳ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ಹೋದ್ರು, ನಮಗೆ ಇನ್ಯಾರು ಗತಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಬ್ಯಾನರ್ ಹಾಕಿ ಅಭಿಮಾನ ವ್ಯಕ್ತಪಡಿಸಬೇಕು ಅಂತ ನಾನು ಬಯಸುವುದಿಲ್ಲ. ಪ್ರತಿ ವರ್ಷ ಬರ್ತ್ಡೇ ಬಂದಾಗ ಇಂಥ ಘಟನೆ ನಡೆದಾಗ ಬರ್ತ್ಡೇ ಅಂದ್ರೇನೆ ನನಗೆ ಭಯವಾಗುತ್ತೆ ಎಂದಿದ್ದಾರೆ ರಾಕಿ ಬಾಯ್. ನಿಜ ಹೇಳಬೇಕು ಅಂದ್ರೆ ನನ್ನ ಬಗ್ಗೆ ನನಗೆ ಅಸಹ್ಯವಾಗಿದೆ. ಎಲ್ಲೋ ಕೂತ್ಕೊಂಡು ಪ್ರೀತಿಯಿಂದ ಹರಸಿದರೆ ನನಗೆ ಅದೇ ಸಾಕು. ಅದೇ ನನಗೆ ನಿಜವಾದ ಬರ್ತ್ಡೇ. ನಾನು ಈ ವರ್ಷ ಬರ್ತ್ಡೇ ಮಾಡದೇ ಇರುವುದಕ್ಕೆ 10-15 ದಿನಗಳ ಹಿಂದೆ ಕೋವಿಡ್ ಜಾಸ್ತಿ ಆಗ್ತಿದೆ ಎಂದ್ರು. ಹೀಗಾಗಿ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬರ್ತ್ಡೇಗೆ ಊರಲ್ಲಿ ಇರಲ್ಲ ಅಂತ ಹೇಳಿದ್ದು ಎಂದಿದ್ದಾರೆ ಯಶ್. ಅಭಿಮಾನ ತೋರಿಸುವುದಾದ್ರೆ ನಿಮ್ಮ ಬದುಕಲ್ಲಿ ಖುಷಿಯಾಗಿರಿ, ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಖುಷಿಯಾಗಿರಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ, ಇದೆಲ್ಲ ಬಿಟ್ಟು ಬಿಡಿ ಎಂದು ಯಶ್ ಹೇಳಿದರು. ಈಗ ನಾನು ಬರುವಾಗಲೂ ಬೈಕ್ನಲ್ಲಿ ಚೇಸ್ ಮಾಡ್ತಿದ್ರು, ಇದು ನಿಜಕ್ಕೂ ಬೇಸರವಾಗುತ್ತದೆ. ಕಟೌಟ್ ಕಟ್ಟಬೇಡಿ ಅಂದ್ರೆ ಬೇಜಾರು ಮಾಡಿಕೊಳ್ತೀರಿ. ಈ ರೀತಿ ಆದಾಗ ನಮ್ಮ ಮನಸ್ಸಿಗೆ ನೋವಾಗುತ್ತದೆ ಎಂದಿದ್ದಾರೆ ನಟ ಯಶ್. ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.